ಓದು ಕರ್ನಾಟಕ ಸರಳ ಕನ್ನಡ ಸರಳ ಗಣಿತ 4 ಮತ್ತು 5ನೇ ತರಗತಿಗಳಿಗೆ ಸರಳ ಗಣಿತ ಅಭ್ಯಾಸ ಪುಸ್ತಕ ಮಟ್ಟ 2 ಸರಳ ಗಣಿತ ಅಭ್ಯಾಸ ಪುಸ್ತಕ 2 ಪರಿವಿಡಿ 101ರಿಂದ 1000 ಸಂಖ್ಯಾ ಪರಿಚಯ ಅಭ್ಯಾಸ ಹಾಳೆ 1ರಲ್ಲಿ ಇಲ್ಲಿ ಬಿಟ್ಟ ಸಂಖ್ಯೆಗಳನ್ನು ತುಂಬು 101ರಿಂದ 200ರವರೆಗಿನ ಸಂಖ್ಯೆಗಳನ್ನು ಬರೀರಿ. ಹಾಗೆಯೇ ಇಲ್ಲಿ ಕಂಬ ಸಾಲು 100ರ ಚೌಕದಲ್ಲಿ 10ರ ಜಿಗಿತ, ಒಂದು 100ರ ಚೌಕದಿಂದ ಮತ್ತೊಂದು 100ರ ಚೌಕಕ್ಕೆ ಜಿಗಿತ, ಕೆಳಕ್ಕೆ ಪ್ಲಸ್ ಕೋಡು ಮೇಲಕ್ಕೆ ಕಳೆ ಅಂತೇಳಿ 102 + 10 112, ಹಾಗೆಯೇ 480 - 10 470, ಹಾಗೆ ಉಳಿದ ಸಂಖ್ಯೆಗಳನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಅಡ್ಡ ಸಾಲಿನಲ್ಲಿ 100ರ ಚೌಕದಲ್ಲಿ 10ರ ಜಿಗಿತ, ಕೆಳಕ್ಕೆ ಕೋಡು ಪ್ಲಸ್ ಮೇಲಕ್ಕೆ ಕಳೆ ಮೈನಸ್, 122 + 10 132, ಹಾಗೆ 460 - 10 450. ಇಲ್ಲಿ 401ರಿಂದ 500ರವರೆಗಿನ ಸಂಖ್ಯೆಗಳನ್ನು ಬರೆಯಲಾಗಿದೆ. ಇದನ್ನು ಬರ್ಕೊಂತ ಹೋಗಿ. ಹೆಚ್ಚು ಕಡಿಮೆ ಈ ಚಿಹ್ನೆಯನ್ನು ತುಂಬು ಅಂತ ಹೇಳಲಾಗಿದೆ. 101 110ಕ್ಕಿಂತ ಚಿಕ್ಕ ಸಂಖ್ಯೆ, 620 602ಕ್ಕಿಂತ ದೊಡ್ಡ ಸಂಖ್ಯೆ, ಹಾಗೆ ಉಳಿದ ಸಂಖ್ಯೆಗಳನ್ನು ಬರೀರಿ. ಸ್ಥಾನ ಬೆಲೆ 3 ಅಂಕಿಯ ಸಂಖ್ಯೆಗಳು. ಇಲ್ಲಿ 273ರನ್ನು ಬರೆಯಲಾಗಿದೆ. 273ರಲ್ಲಿ 200ರ ಕಟ್ಟು 2 ಇದ್ದಾವೆ, ಹಾಗೆಯೇ 10ರ ಕಟ್ಟು 7 ಇದ್ದಾವೆ, ಹಾಗೆಯೇ ಬಿಡಿಯಲ್ಲಿ 3 ಇದ್ದಾವೆ. ಒಟ್ಟು 273. ಹಾಗೆಯೇ 306 645 220 561 431 299 387ರವರ ಸಂಖ್ಯೆಗಳನ್ನು ನೋಡಿ ಬರ್ಕೊತ ಹೋಗಿ. ಚೌಕದಲ್ಲಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಬರೆ ಅಂತ ಹೇಳಿ. 376 ಇಲ್ಲಿ 7ಕ್ಕೆ 7 ಹತ್ತುಗಳು 2 200, 1 ಬಿಡಿ 9 900, 3 310, 0 10, 4 400, 9 ಬಿಡಿ 8 10, 4 ಬಿಡಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸಂಖ್ಯಾ ಬರಹ. ಸ್ಥಾನ ಬೆಲೆ ಸರಿ ಬೆಸ ಸಂಖ್ಯೆಗಳು. 115 115, ಹಾಗೆಯೇ ಇಲ್ಲಿ ಸ್ಥಾನ ಬೆಲೆಯನ್ನು ವಿಸ್ತರಿಸಿ ಬರೆದಾಗ 100 + 10 + 5, ಹಾಗೆಯೇ 742 ಕೊಡಲಾಗಿದೆ. 567 444 386 999 639 293 878 351 765. ಇಲ್ಲಿ ಕೆಳಗಿನ 3 ಅಂಕಿ ಸಂಖ್ಯೆಗಳನ್ನು ಅಥವಾ ಸಂಖ್ಯೆಗಳನ್ನು ಸರಿ ಅಥವಾ ಬೆಸ ಸಂಖ್ಯೆ ಎಂದು ಗುರುತಿಸಿ ಬರೆಯಿರಿ ಅಂತ ಹೇಳಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ 2 4 6 8 0 ಇದ್ದರೆ ಇದನ್ನು ಸರಿ ಸಂಖ್ಯೆ ಅಂತ ಹೇಳಿ. ಹಾಗೆಯೇ ಬಿಡಿ ಸ್ಥಾನದಲ್ಲಿ 1 3 5 7 9 ಇದ್ದರೆ ಇದನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ. ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು, ಈ ಚೌಕದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಬಳಸ್ಕೊಂಡು ಸರಿ ಬೆಸ ಸಂಖ್ಯೆಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಏರಿಕೆ ಇಳಿಕೆ 3 ಅಂಕಿಯ ಸಂಖ್ಯೆಗಳು 100ರಿಂದ 1000 ಅಭ್ಯಾಸ ಹಾಳೆ. ಇಲ್ಲಿ ಏರಿಕೆ ಕ್ರಮದಲ್ಲಿ ಹಾಗೆ ಇಳಿಕೆ ಕ್ರಮದಲ್ಲಿ ಬರೆಯಕ್ಕೆ ಹೇಳಿದ್ದಾರೆ. ಇದನ್ನು ನೋಡಿ ಬರ್ಕೊಂತ ಹೋಗಿ. ನೆಕ್ಸ್ಟ್ ಇಲ್ಲಿ ಸೂಕ್ತ ಚಿಹ್ನೆಗಳಿಂದ ಚಿಕ್ಕದು ದೊಡ್ಡದು ಹಾಗೆಯೇ ಸಮ ಸಂಖ್ಯೆಗಳನ್ನು ಸಮ ಚಿಹ್ನೆಗಳನ್ನು ಸಂಖ್ಯಾ ಚಕ್ರ ತುಂಬು ಅಂತ ಹೇಳಲಾಗಿದೆ. ನೆಕ್ಸ್ಟ್ ಇಲ್ಲಿ ಸಂಖ್ಯೆಯಲ್ಲಿರುವ ಸ್ಥಾನ ಬೆಲೆ ಹೋಲಿಸಿ ಸೂಕ್ತವಾದ ಚಿಹ್ನೆ ತುಂಬು ಅಂತ ಹೇಳಲಾಗಿದೆ. ಇಲ್ಲಿ 465 569ಕ್ಕಿಂತ ಚಿಕ್ಕ ಸಂಖ್ಯೆ, 738 ಇದು 243ಕ್ಕಿಂತ ದೊಡ್ಡ ಸಂಖ್ಯೆ, 123 129ಕ್ಕಿಂತ ಚಿಕ್ಕ ಸಂಖ್ಯೆ, ಹಾಗೆ 287 ಸಮ ಸಂಖ್ಯೆ, 674 276ಕ್ಕಿಂತ ದೊಡ್ಡ ಸಂಖ್ಯೆ. ಸಂಖ್ಯಾ ರಚನೆ. ಇಲ್ಲಿ ಕೆಳಗಿನ 3 ಬಿಡಿ ಸಂಖ್ಯೆಗಳಿಂದ 2 ಅಂಕಿ ಸಂಖ್ಯೆಗಳನ್ನು ರಚಿಸುವಂತ ಹೇಳಲಾಗಿದೆ. ಈ 619 ಬಳಸಿ ಮಾಡಿರ್ತಕ್ಕಂಥ ಸಂಖ್ಯೆ, ಹಾಗೆಯೇ
735 ಬಳಸಿ ಹಾಗೆಯೇ 294 ಬಳಸಿ ರಚಿಸಿರ್ತಕ್ಕಂಥ 2 ಅಂಕೆ ಸಂಖ್ಯೆಗಳು. 0 ಮಿಂಚುಪಟ್ಟಿಯೊಂದಿಗೆ ಸಂಖ್ಯೆ ರಚಿಸು ಅಂತ ಹೇಳಲಾಗಿದೆ. ಇಲ್ಲಿ 940 ಕೊಡಲಾಗಿದೆ. ಇದನ್ನು ಕೂಡ ಬಳಸ್ಕೊಂಡು 2 ಅಂಕೆ ಸಂಖ್ಯೆಗಳನ್ನು ಮಾಡಲಾಗಿದೆ. 1 ಅಂಕಿ ಸಂಖ್ಯೆಗಳು 2 ಇದ್ದಾವೆ, 2 ಅಂಕೆ ಸಂಖ್ಯೆಗಳು 4 ಇದ್ದಾವೆ. ನೆಕ್ಸ್ಟು ಹೀಗೆ ಕೆಳಗಿನ 3 ಬಿಡಿ ಸಂಖ್ಯೆಗಳಿಂದ ಸಾಧ್ಯವಾಗುವ ಎಲ್ಲ 3 ಅಂಕಿ ಸಂಖ್ಯೆಗಳನ್ನು ರಚಿಸು ಅಂತೇಳಿ 3 ಬಿಡಿ ಸಂಖ್ಯೆಗಳಿಂದ ರಚಿಸಲು ಸಾಧ್ಯವಾಗುವ 3 ಅಂಕಿ ಸಂಖ್ಯೆಗಳು ಒಟ್ಟು 6. ಇಲ್ಲಿ 875, 312, 957 ಕೊಡಲಾಗಿದೆ. ನೆಕ್ಸ್ಟ್ ಹಾಗೆಯೇ 901, 750, 43. ನೆಕ್ಸ್ಟು ಸಂಖ್ಯಾ ರಚನೆ 4 ಅಂಕಿಯ ಸಂಖ್ಯೆಗಳು. ಈ ಬಿಡಿ ಸಂಖ್ಯೆಗಳಿಂದ ಸಾಧ್ಯವಾಗುವ ಎಲ್ಲ 4 ಅಂಕಿ ಸಂಖ್ಯೆಗಳನ್ನು ರಚಿಸು ಅಂತ ಹೇಳಲಾಗಿದೆ. 1000 ಸ್ಥಾನದಲ್ಲಿ 6 ಇರಬೇಕು. ಅದೇ ರೀತಿ 6354, 6345, 6534 ಹಾಗೆ ಉಳಿದಂಥ ಸಂಖ್ಯೆಗಳು. 1000 ಸ್ಥಾನದಲ್ಲಿ 3 ಬರುವಂತೆ 3654 ಹಾಗೂ ಇತ್ಯಾದಿ. 1000 ಸ್ಥಾನದಲ್ಲಿ 5 ಬರುವಂತೆ 5634 ಹಾಗೂ ಇತ್ಯಾದಿ. 1000 ಸ್ಥಾನದಲ್ಲಿ 4 ಬರುವಂತೆ 4635 ಹಾಗೂ ಇತ್ಯಾದಿ. 6354ರಿಂದ ಸಾಧ್ಯವಾಗುವ 4 ಅಂಕಿ ಸಂಖ್ಯೆಗಳು ಒಟ್ಟು 24. ನೆಕ್ಸ್ಟ್ 9876, 1000 ಸ್ಥಾನದಲ್ಲಿ 9 ಬರಬೇಕು, 9876 ಹಾಗೂ ಇತ್ಯಾದಿ. ನೆಕ್ಸ್ಟ್ 1000 ಸ್ಥಾನದಲ್ಲಿ 8 ಬರಬೇಕು, ಆ ರೀತಿಯಲ್ಲಿ 8976 ಹಾಗೂ ಇತ್ಯಾದಿ. 1000 ಸ್ಥಾನದಲ್ಲಿ 7 ಬರಬೇಕು, 7986. 1000 ಸ್ಥಾನದಲ್ಲಿ 6 ಬರಬೇಕು, 6987 ಹಾಗೂ ಇತ್ಯಾದಿ ಸಂಖ್ಯೆಗಳು. ಪುನರಾವರ್ತನೆ 1 ಸಂಖ್ಯೆಗಳ ಆಟ. ಹಾಗೆಯೇ ಹಂತ 2ರಲ್ಲಿ ನೆಕ್ಸ್ಟ್ ಪುನರಾವರ್ತನೆ 1 ಸಂಖ್ಯೆಗಳ ಆಟದಲ್ಲಿ ಅಕ್ಷರದಲ್ಲಿ ಹಾಗೂ ಸಂಖ್ಯೆಗಳ ರೂಪದಲ್ಲಿ ಕೊಡಲಾಗಿದೆ. ಅವುಗಳನ್ನು ಗೆರೆ ಎಳೆದು ಹೊಂದಿಸಿ ಬರೀಬೇಕು. ನೆಕ್ಸ್ಟ್ ಸಂಕಲನ 3 ಅಂಕಿ ಸಂಖ್ಯೆಗಳು. 882ಕ್ಕೆ 779 ಕೂಡಿಸಿದಾಗ 1661, 767ಕ್ಕೆ 900 ಕೂಡಿಸಿದಾಗ 1667. ಇಲ್ಲಿ ಸಂಖ್ಯೆ ತುಂಬಿ ಗೋಪುರ ಕಟ್ಟು ಅಂತೇಳಿ 25, 15 ಕೂಡಿಸಿದಾಗ 40 ಆಗುತ್ತೆ. ಹಾಗೆಯೇ 30, 20, 50 + 10 60. ಹಾಗೆಯೇ ಇಲ್ಲಿ 20, 30 2ಕ್ಕೆ 50 ಆಗುತ್ತೆ. ಹಾಗೆಯೇ 10ಕ್ಕೆ 10. ನೆಕ್ಸ್ಟ್ 50 + 10 60. ನೆಕ್ಸ್ಟು ಹೇಳಿಕೆ ರೂಪದ ಸಮಸ್ಯೆಗಳು. ಇಲ್ಲಿ ರಾಜೇಶನ ಮನೆಯಲ್ಲಿ 462 ಕುರಿಗಳು, 212 ಆಡುಗಳು ಮತ್ತು 115 ದನಗಳಿವೆ. ಹಾಗಾದರೆ ರಾಜೇಶನ ಮನೆಯಲ್ಲಿರುವ ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟು ಅಂಥೇಳಿ. ಕುರಿಗಳು ಎಷ್ಟಿದ್ದಾವೆ ಅಂತಂದರೆ ಅದು 462, ಆಡುಗಳು 212, ಹಾಗೆಯೇ ದನಗಳು 115 ಇದ್ದಾವೆ. ಒಟ್ಟು ಪ್ರಾಣಿಗಳನ್ನು ಕೂಡಿಸಿದಾಗ 789 ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ
ಕೇಳಿರುವ ಮಾಹಿತಿ ಏನಂತ ರಾಜೇಶನ ಮನೆಯಲ್ಲಿರುವ ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟು ಅಂತೇಳಿ ಯಾವ ಕ್ರಿಯೆಯನ್ನು ಮಾಡಬೇಕು ಅಂತಂದರೆ ಅದು ಸಂಕಲನ ಕ್ರಿಯೆ. ಇಲ್ಲಿ ಉತ್ತರ ರಾಜೇಶನ ಮನೆಯಲ್ಲಿರುವ ಒಟ್ಟು ಪ್ರಾಣಿಗಳ ಸಂಖ್ಯೆ 789. ಇಲ್ಲಿ ಗೀತನ ಕುರಿತಂತೆ ಒಂದು ಲೆಕ್ಕ ಇದೆ, ಅದನ್ನು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು ಕಮಲಳ ಹುಟ್ಟುಹಬ್ಬಕ್ಕೆ ಇರ್ತಕ್ಕಂಥ ಒಂದು ಲೆಕ್ಕ. ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆಗಳಲ್ಲಿ ಒಂದು. ಇಲ್ಲಿ ಸುರೇಶ 1ನೇ ಚೀಲದಲ್ಲಿ 224 ನಿಂಬೆಹಣ್ಣುಗಳನ್ನು, 2ನೇ ಚೀಲದಲ್ಲಿ 132 ನಿಂಬೆಹಣ್ಣುಗಳನ್ನು ಹಾಗೂ 3ನೇ ಚೀಲದಲ್ಲಿ 140 ನಿಂಬೆಹಣ್ಣುಗಳನ್ನು ತಂದಿದ್ದಾನೆ. ಹಾಗಾದರೆ 3 ಚೀಲದಲ್ಲಿರುವ ಒಟ್ಟು ನಿಂಬೆಹಣ್ಣುಗಳು 1ನೇದರಲ್ಲಿ 224, 2ನೇದರಲ್ಲಿ 132, 3ನೇದರಲ್ಲಿ 140 ಒಟ್ಟು ನಿಂಬೆಹಣ್ಣುಗಳನ್ನು ಕೂಡಿಸಿದಾಗ ಅದು 496. ನೆಕ್ಸ್ಟ್ ಇರ್ತಕ್ಕಂಥ ಲೆಕ್ಕ ಹಾಗೆಯೇ 6ನೇ ಲೆಕ್ಕ ಕೂಡ. ಒಂಬತ್ತನೇದು ಮಾನಸಿಕ ಸಂಕಲನ. ಇಲ್ಲಿ ಅಡ್ಡ ಸಾಲಿನಲ್ಲಿ ಕೂಡು ಅಂತ ಹೇಳಲಾಗಿದೆ. 70 + 4 + 2 76, 68 + 4 + 8 ಒಟ್ಟು 80. ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬು ಅಂತ ಹೇಳಲಾಗಿದೆ. 0 + 600 600, 500 + 900 1400. ನೆಕ್ಸ್ಟ್ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಕೂಡು ಅಂತ ಹೇಳಲಾಗಿದೆ. 65 + 155 220, 175 + 49 224, 240 + 204 444. ವ್ಯವಕಲನದಲ್ಲಿ ದಶಕ ಸಹಿತ ಪೂರ್ವ ತಯಾರಿ. ಇಲ್ಲಿ 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ ದಶಕ ಅಂತಂದರೆ 100 ಅಂತಂದರೆ ಅದು 10 10ಗಳಿಗೆ ಸಮ. ಇಲ್ಲಿ 100ರ ಸ್ಥಾನದಲ್ಲಿ 100ಗಳಿಗೆ ಅದನ್ನು 10ರ ಸ್ಥಾನದಲ್ಲಿ 10 10ಗಳಾಗಿ ಸೇರಿಸಬೇಕು. ಇಲ್ಲಿ 324, 789, 618, 127 ಹಾಗೂ ಉಳಿದಂಥ ಸಂಖ್ಯೆಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ದಶಕ ತೆಗೆದುಕೊಳ್ಳುವುದು ಹೇಗೆ ಅಂತ ಕೊಡಲಾಗಿದೆ. ವ್ಯವಕಲನ 2 ಅಂಕಿ ಸಂಖ್ಯೆಗಳು. ಕೆಳಗಿನ ಲೆಕ್ಕಗಳನ್ನು ಮಾಡಿ ತಾಳೆ ನೋಡಿ ಅಂತ ಹೇಳಲಾಗಿದೆ. 56 - 127 ಉತ್ತರ 29. ಇದನ್ನು ತಾಳೆ ನೋಡಿದಾಗ 27 ಹಾಗೆಯೇ ಬಂದಂಥ ಉತ್ತರ 29 ಇವೆರಡನ್ನು ಕೂಡಿಸಿದಾಗ ಅದು 56 ಸರಿಯಾದ ಉತ್ತರ. ಹೇಳಿಕೆ ರೂಪದ ಸಮಸ್ಯೆಗಳು 2ರಲ್ಲಿ ಇಲ್ಲಿ ಒಂದು ಲೆಕ್ಕವನ್ನು ಕೊಡಲಾಗಿದೆ. ಆ ಲೆಕ್ಕಕ್ಕೆ ಸಂಬಂಧಂಥ ಉತ್ತರ ಹಾಗೂ ಯಾವ ಮೂಲ ಕ್ರಿಯೆ ಅಂತ ಕೊಡಲಾಗಿದೆ, ಅದು ವ್ಯವಕಲನ. ಇಲ್ಲಿ ಒಂದು ಲೆಕ್ಕವನ್ನು ನೋಡೋದಾದರೆ ಅಜಯ್ ಬಳಿ 750 ರೂಪಾಯಿಗಳಿದ್ದು ಅವನು 300 ರೂಪಾಯಿಗಳಿಗೆ ದಿನಸಿಯನ್ನು ಖರೀದಿಸ್ತಾನೆ. ಹಾಗಾದರೆ ಆ ರಮೇಶನ ಬಳಿ ಉಳಿದಿರುವ ಹಣ ಎಷ್ಟು ಅಂತೇಳಿ ಕೊಟ್ಟಿರುವ ಮಾಹಿತಿ ಅಂತಂದರೆ ಅದು ಅಜಯ್ನ ಬಳಿ ಇರುವ ಹಣ 750, ದಿನಸಿ ಖರೀದಿಗಾಗಿ 300 ರೂಪಾಯಿನ ಕೊಡ್ತಾನೆ. ಇಲ್ಲಿ ಕೇಳಿರುವ ಮಾಹಿತಿ ಉಳಿದಿರುವ ಹಣ ಎಷ್ಟು ಅಂತೇಳಿ ಯಾವ ಮೂಲ ಕ್ರಿಯೆ ಮಾಡ್ತಿದ್ವಿ ಅಂತಂದರೆ ಅದು ವ್ಯವಕಲನ ಕ್ರಿಯೆ. ಹಾಗಾಗಿ 750ರಲ್ಲಿ 300ನ್ನು ಕಳೆದಾಗ ಅದು 450 ಸರಿಯಾದ ಉತ್ತರ ಆಗಿರುತ್ತೆ. ಅಜಯ್ನ ಬಳಿ ಉಳಿದಿರುವ ಹಣ ಅದು 450 ರೂಪಾಯಿ. ಹಾಗೆಯೇ 2ನೇ ಲೆಕ್ಕ ಕೂಡ ಮಾಡಲಾಗಿದೆ. ನೆಕ್ಸ್ಟ್ 3ನೇ ಲೆಕ್ಕ.
ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆಗಳು 2. ಇಲ್ಲಿ ಪುನರಾವರ್ತನೆ 1 ಸಂಕಲನ ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಕ್ರಿಯೆ ಕೂಡು ಕಳೆ ಅಂತೇಳಿ ಕೆಳಗೆ ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸಿ ಬಂದಿರುವ ಉತ್ತರವನ್ನು ಹುಡುಕಿ ವೃತ್ತ ಹಾಕಿ ಅಂತೇಳಿ. ಇಲ್ಲಿ 50 + 41 ಉತ್ತರ 91. ಈ 91ಕ್ಕೆ ಮೇಲ್ಗಡೆ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕಲಾಗಿದೆ. ಹಾಗೆಯೇ 56 - 39 ಅದು 17. ಸಂಕಲನ ವ್ಯವಕಲನ ಪುನರಾವರ್ತನೆ 2. ಕಡಿಮೆ ಸಮಯದಲ್ಲಿ ಹೆಚ್ಚು ಲೆಕ್ಕ ಮಾಡಿ. ಸವಾಲು 1 ಬಗೆಹರಿಸು, ಸವಾಲು 2 ಬಗೆಹರಿಸು, ಸವಾಲು 3 ಕೂಡ ಬಗೆಹರಿಸು. ಇಲ್ಲಿ 24 + 40 ಉತ್ತರ 64. 40 + 12 26, 22 + 10 32. ನೆಕ್ಸ್ಟ್ ಇಲ್ಲಿ ಸವಾಲು 4, 5 ಮತ್ತು 6 ಕೊಡಲಾಗಿದೆ. ಸರಳ ಗುಣಾಕಾರ ಗುಣಿಸುವ ಸಂಖ್ಯೆಯನ್ನು ಗುಣಕ ಅಂತ ಕರಿತೀವಿ. ಗುಣಿಸಬೇಕಾದ ಸಂಖ್ಯೆಯನ್ನು ಗುಣಿಸಿ ಬಂದ ಉತ್ತರವನ್ನು ಗುಣಲಬ್ಧ ಅಂತ ಕರಿತೀವಿ. ಉದಾಹರಣೆಗೆ 2 × 3 = 6. ಇಲ್ಲಿ 2 ಗುಣಕ 3 ಗುಣ್ಯ 6 ಗುಣಲಬ್ಧ. ಇಲ್ಲಿ ತಾಲಿಕೆಯಲ್ಲಿ ಗುಣಿಸಿ ಅಂತ ಕೊಟ್ಟಿದೆ. ಮೊದಲು 1 ರಿಂದ 10ರವರೆಗೂ ಮಗ್ಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಂತರ ನೋಡು ಈ ತಾಲಿಕೆಯಲ್ಲಿ ಗುಣಾಕಾರ ಎಷ್ಟು ಸುಲಭ ಅಂತೇಳಿ. ಇಲ್ಲಿ 2 ಗುಣಾಕಾರ 20, 2 20 40, 2 50 100, 2 30 60, 2 40 80. ಅದೇ ರೀತಿ ಉಳಿದ ಸಂಖ್ಯೆಗಳು. ಮಗ್ಗಿಯಲ್ಲಿ 2ರಷ್ಟು ಸಂಖ್ಯೆಗಳನ್ನು ಗುರುತಿಸು. ಕೆಳಗಿನ ಉದಾಹರಣೆಗಳನ್ನು ಗಮನಿಸು. ಗುಣಾಕಾರ 1 ಅಂಕಿ ಸಂಖ್ಯೆಯಿಂದ. ಇಲ್ಲಿ 648 × 3 ಬಿಡಿ ಸ್ಥಾನದಲ್ಲಿ ಮತ್ತು 10ರ ಸ್ಥಾನದಲ್ಲಿ ಹಾಗೆ 100ರ ಸ್ಥಾನದಲ್ಲಿ ಗುಣಿಸಿದಾಗ ಸಂಖ್ಯೆಗಳ ಒಟ್ಟು ಉತ್ತರ ಬರ್ತಕ್ಕಂಥದ್ದು 1944. ಇಲ್ಲಿ 104 × 8. ನೆಕ್ಸ್ಟ್ ಇಲ್ಲಿ ಗುಣಿಸು ಅಂತ ಕೊಡಲಾಗಿದೆ. 53 × 8 424. 61 ಗುಣಾಕಾರ 6 366. 88 ಗುಣಾಕಾರ 3 264. ನೆಕ್ಸ್ಟ್ ಗುಣಾಕಾರ 1 ಅಂಕಿ ಸಂಖ್ಯೆಯಿಂದ. ಇಲ್ಲಿ 12 ಗುಣಾಕಾರ 8 12 8 96. 34 ಗುಣಾಕಾರ 8 34 8 272. 56 ಗುಣಾಕಾರ 8 56 8 448. 78 ಗುಣಾಕಾರ 8 78 8 624. ಇಲ್ಲಿ 8ರ ಮಗ್ಗಿಯಿಂದ 8 1 8 8 2 16. ನೆಕ್ಸ್ಟ್ 9ರ ಮಗ್ಗಿ. ಹೇಳಿಕೆ ರೂಪದ ಸಮಸ್ಯೆಗಳು 3. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ ಹಾಗೂ ಕೊಟ್ಟಿರುವ ಮಾಹಿತಿ ಮತ್ತು ಅದರ ಕೇಳಿರುವ ಮಾಹಿತಿಯನ್ನು ಮತ್ತು ಯಾವ ಮೂಲಕ್ರಿಯೆ ಅಂತಂದರೆ ಅದು ಗುಣಾಕಾರದ ಮೂಲಕ್ರಿಯೆ. ಇಲ್ಲಿ ಒಂದು ಲೆಕ್ಕವನ್ನು ನೋಡೋಣ. 1 ಕಿಲೋಗ್ರಾಂ ಅಕ್ಕಿಯ ಬೆಲೆ 40 ರೂಪಾಯಿ ಆದರೆ 7 ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 1 ಕಿಲೋಗ್ರಾಂ ಅಕ್ಕಿಯ ಬೆಲೆ 40 ರೂಪಾಯಿ.
ಹಾಗೆಯೇ 7 ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಎಷ್ಟು ಅಂತ ಹೇಳಿ. ಇಲ್ಲಿ ಕೇಳಿರೋ ಮಾಹಿತಿ 7 ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಯಾವ ಮೂಲಕ್ರಿಯೆ ಇದೆ, ಅದು ಗುಣಾಕಾರ ಮೂಲಕ್ರಿಯೆ. 7 ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಅಂತಂದರೆ 40 ಗುಣಾಕಾರ 7, 4 7 28, 0ಗೆ 0, ಒಟ್ಟು 280 ರೂಪಾಯಿಗಳು. ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆಗಳು 3, ಅಭ್ಯಾಸ ಹಾಳೆ 23. ಒಂದು ನೋಟ್ ಪುಸ್ತಕದಲ್ಲಿ 296 ಪುಟಗಳಿವೆ. ಅಂತಹ 8 ನೋಟ್ ಪುಸ್ತಕದಲ್ಲಿರುವ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತೇಳಿ ಕೊಟ್ಟಿರುವ ಮಾಹಿತಿಯನ್ನು ಬರ್ಕೋಬೇಕು. ಹಾಗೆಯೇ ಒಟ್ಟು ಪುಟಗಳು 296 ಗುಣಾಕಾರ 8, 296 ಎಂಟ್ಲೆ 2368. ನೆಕ್ಸ್ಟ್ ಒಂದು ಮಿಠಾಯಿ ಅಂಗಡಿಯಲ್ಲಿರ್ತಕ್ಕಂಥ ಈ ಒಂದು ಲೆಕ್ಕವನ್ನು ಮಾಡಿ. ಹಾಗೆಯೇ ಒಬ್ಬ ವಿದ್ಯಾರ್ಥಿಯ ಕುರಿತಂತೆ ಇರ್ತಕ್ಕಂಥ ಲೆಕ್ಕ. ನೆಕ್ಸ್ಟ್ 1 ಕಿಲೋಗ್ರಾಮ್ ತೊಗರಿಬೇಳೆಗೆ 120 ರೂಪಾಯಿಗಳಾದರೆ 5 ಕಿಲೋಗ್ರಾಮ್ ತೊಗರಿಬೇಳೆಗೆ ಅಂತಂದರೆ ಅದು 600 ರೂಪಾಯಿಗಳಾಗುತ್ತೆ. ಗುಣಾಕಾರ ಪುನರಾವರ್ತನೆ. ಇದರೊಳಗೆ ಅಭ್ಯಾಸ ಹಾಳೆ 24ರಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಲೆಕ್ಕಗಳನ್ನು ಮಾಡಿ ಅಂತ ಹೇಳಲಾಗಿದೆ. 1 25 25, 9 10 90. ನೆಕ್ಸ್ಟ್ ಭಾಗಾಕಾರ ಸುಲಭ ಕಲಿಕೆ ಹೇಗೆ. ಭಾಗಾಕಾರದ ನಿಯಮಗಳನ್ನು ಕೊಡಲಾಗಿದೆ. ನಿಯಮಗಳು ಸರಳವಾಗಬೇಕೆ. ಈ ಹಂತಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡು, ಆಗ ನೋಡು ಭಾಗಾಕಾರ ಎಷ್ಟು ಸುಲಭ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಉದಾಹರಣೆ 582 ಭಾಗಾಕಾರ 2, ಇದನ್ನು ಲೆಕ್ಕ ಮಾಡಿ ತೋರಿಸಲಾಗಿದೆ. ಭಾಗಾಕಾರ ಮೈನಸ್ ಭಾಜಕ 8. ಈ ಕೆಳಗಿನ ಲೆಕ್ಕಗಳನ್ನು 8ರಿಂದ ಭಾಗಿಸು ಅಂತೇಳಿ. 93ನ್ನು 8ರಿಂದ ಭಾಗಿಸೋಣ. 8ರಿಂದ ಭಾಗಿಸಿದಾಗ ಉತ್ತರ 11. ಇಲ್ಲಿ 81ನ್ನು 8ರಿಂದ ಭಾಗಿಸಿದಾಗ 10, 79ನ್ನು 8ರಿಂದ ಭಾಗಿಸಿದಾಗ 9. ಹಾಗೆಯೇ ಇಲ್ಲಿ ಕೆಳಗಡೆ ಶೇಷಗಳನ್ನು ಉಳಿದಿರೋದನ್ನು ನೋಡ್ಬೋದು. ಎಂಟರಿಂದ ಗುಣಿಸ್ತಕ್ಕಂಥದ್ದು ಹಾಗೆ 8ರಿಂದ ಭಾಗಿಸ್ತಕ್ಕಂಥದ್ದು. ನೆಕ್ಸ್ಟ್ ಭಾಗಾಕಾರ ಭಾಜಕ 9. 9ನ್ನು 994ರಿಂದ ಭಾಗಿಸಿದಾಗ 9 9, 4ಕ್ಕೆ 4 ಶೇಷ ಉಳ್ಕೊಳ್ಳುತ್ತೆ. ಹಾಗೆಯೇ 86ನ್ನು 9ರಿಂದ ಭಾಗಿಸಿದಾಗ 9 ಭಾಗಲಬ್ಧ ಬರುತ್ತೆ. ಹಾಗೆಯೇ ಶೇಷ 5 ಕೂಡ. ನೆಕ್ಸ್ಟ್ ಇಲ್ಲಿ 9ರಿಂದ ಗುಣಾಕಾರ ಹಾಗೆಯೇ 9ರಿಂದ ಭಾಗಾಕಾರವನ್ನು ಕೊಡಲಾಗಿದೆ. ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆಗಳು 4. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಅದನ್ನು ಯಾವ ರೀತಿಯಲ್ಲಿ ದತ್ತಾಂಶಗಳನ್ನು ಬರ್ಕೋಬೇಕು ಅನ್ನೋದನ್ನು ಕೊಡಲಾಗಿದೆ. 36 ಹಣ್ಣುಗಳನ್ನು 6 ಜನರು ಸಮನಾಗಿ ತೆಗೆದುಕೊಂಡರೆ ಪ್ರತಿಯೊಬ್ಬರಿಗೂ ಸಿಗುವ ಹಣ್ಣುಗಳೆಷ್ಟು ಅಂಥೇಳಿ. ಒಟ್ಟು ಹಣ್ಣುಗಳಲ್ಲಿ 36 ಇದ್ದಾವೆ. ಒಟ್ಟು ಜನರು 9 ಇದ್ದಾರೆ. ಹಾಗಾದರೆ 36ನ್ನು 6ರಿಂದ ಭಾಗಾಕಾರ ಮಾಡಿದಾಗ ಉತ್ತರ 6 ದೊರಕುತ್ತೆ. ನೆಕ್ಸ್ಟು ಸೀರೆಗಳ ಬೆಲೆ, ಹಾಗೆಯೇ ಪುಸ್ತಕದ ಬೆಲೆ. ನೆಕ್ಸ್ಟ್ ಹೇಳಿಕೆ ರೂಪದ ಸಮಸ್ಯೆಗಳು 4. 7 ದಿನಗಳಿಗೆ 1 ವಾರ ಆದರೆ 287 ದಿನಗಳಿಗೆ ಎಷ್ಟು ವಾರ ಆಗುತ್ತದೆ ಅಂತೇಳಿ. ಇಲ್ಲಿ 287ನ್ನು ವಾರದ ದಿನಗಳು 7, ಹಾಗಾಗಿ 7ರಿಂದ ಭಾಗಿಸಿದಾಗ ಉತ್ತರ 41 ಉತ್ತರ ಬರುತ್ತೆ. 4 kg ಸೇಬಿನ ಬೆಲೆ 440 ರೂಪಾಯಿಗಳಾದರೆ 1 kg ಸೇಬಿನ ಬೆಲೆ ಎಷ್ಟು ಅಂಥೇಳಿ. ಅದು 110 ರೂಪಾಯಿಗಳು.
ನೆಕ್ಸ್ಟ್ ಗುಣಿಸು ಭಾಗಿಸು ಪುನರಾವರ್ತನೆ. ನೆಕ್ಸ್ಟು ಸಂಖ್ಯಾ ವಿನೋದ, ಬಿಟ್ಟ ಸ್ಥಳ ತುಂಬು. 10ನ್ನು 1ರಿಂದ ಭಾಗಿಸಿದಾಗ ಉತ್ತರ 10 ಬರುತ್ತೆ. 9ನ್ನು 1ರಿಂದ ಗುಣಿಸಿದಾಗ 9 ಬರುತ್ತೆ. 40 + 10 50. 0ಗೆ 0 ಕೂಡಿಸಿದರೆ ಅದು 0ನೇ ಬರುತ್ತೆ. ಕೆಳಗಿನ ಚೌಕಗಳಲ್ಲಿ ಮೇಲಿನ ಚೌಕದ 2ರಷ್ಟು ಸಂಖ್ಯೆ ತುಂಬು ಅಂತೇಳಿ. ಇಲ್ಲಿ 1ರ 2ರಷ್ಟು ಸಂಖ್ಯೆಗಳು 2, 3ರ 2ರಷ್ಟು ಸಂಖ್ಯೆ ಅಂದರೆ ಅದು 6, 6ರ 2ರಷ್ಟು ಸಂಖ್ಯೆಗಳು 12. ನೆಕ್ಸ್ಟ್ ಇಲ್ಲಿ ದರಪಟ್ಟಿ ಚಟುವಟಿಕೆಗಳನ್ನು ಕೊಡಲಾಗಿದೆ. ದರಪಟ್ಟಿಯನ್ನು ನೋಡಿ ನಗದು ರಸೀದಿಯನ್ನು ತಯಾರಿಸು ಅಂತ ಹೇಳಿ. ಇಲ್ಲಿ ನಗದು ರಸೀದಿ ಅಂಜಲಿ ಜನರಲ್ ಸ್ಟೋರ್ ಮೈಸೂರು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೂಡ ಕೊಡಲಾಗಿದೆ. 10ರಿಂದ 1000 ಸಂಖ್ಯಾ ಚೌಕಟ್ಟು, 10ರ ಜಿಗಿತ. 2 ಅಂಕಿ ಮಗ್ಗಿ ರಚನೆ ಸರಳ ವಿಧಾನವನ್ನು ಕೊಡಲಾಗಿದೆ. ಧನ್ಯವಾದಗಳು.